ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಹುಶಃ ಸಿದ್ದರಾಮಯ್ಯನವರು ಅವರ ವೃತ್ತಿ ಜೀವನದಲ್ಲಿ ಮೊದಲ ಬಾರಿಗೆ ಅನ್ಸುತ್ತೆ ಅವರು ಒಂದು ಕಾಂಟ್ರವರ್ಸಿಗೆ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ. ಆ ಕಾಂಟ್ರವರ್ಸಿ ಇದೀಗ ಪಾಕಿಸ್ತಾನದಲ್ಲೂ ಸುದ್ದಿ ಮಾಡ್ತಾ ಇದೆ. ಸಿದ್ದರಾಮಯ್ಯನವರು ಹೇಳಿದಂಥ ಆ ಒಂದು ಮಾತು ಇದೀಗ ಪಾಕಿಸ್ತಾನದಲ್ಲಿ ದೊಡ್ಡದಾದಂಥ ಸದ್ದು ಮಾಡ್ತಾ ಇದೆ. ಆ ಸದ್ದಿನಿಂದ ಇದೀಗ ಕಾಂಗ್ರೆಸ್ ಪಕ್ಷಕ್ಕೂ ಮುಜುಗರವಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವಾದ ನಂತರ ಇದೀಗ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇರವಾಗಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಜಾತಿ ವಿಷಯವನ್ನು ತಂದುಕೊಂಡು ವಾಗ್ದಾಳಿಯನ್ನ ಮಾಡಿದ್ದಾರೆ. ಜೊತೆಗೆ ಖರ್ಗೆ ಅವರ ಜೊತೆಗೆ ಈಗ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಕೂಡ ಸಿಟ್ಟಿನಿಂದ ಸಿದ್ದರಾಮಯ್ಯನವರು ಹೇಳಿದ ಮಾತನ್ನ ಸಿದ್ದರಾಮಯ್ಯನವ್ರಿಗೆ ಹೋಗಿ ಕೇಳಿ ಎನ್ನುವ ನೇರವಾದ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರು ಹೇಳಿದಂತ ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ, ಯುದ್ಧ ಮಾಡಿದ್ರೆ ಸತ್ತಂತ 28 ಜನರು ಬದುಕಿ ಬರ್ತಾರೆ ಎನ್ನುವ ಹೇಳಿಕೆ ಇದೀಗ ಬಹುದೊಡ್ಡ ಕಾಂಟ್ರವರ್ಸಿಯಾಗಿ ಕಾಡ್ತಾ ಇದೆ. ಹಾಗಾದ್ರೆ ಪಾಕಿಸ್ತಾನದಲ್ಲಿ ಸಿದ್ದರಾಮಯ್ಯನವರು ಫೇಮಸ್ ಆಗ್ಲಿಕ್ಕೆ ಏನು ಕಾರಣ? ಅದಾದ ನಂತರ ಖರ್ಗೆ ಮತ್ತು DK ಶಿವಕುಮಾರ್ ಅವರು ಯಾವ ತರಹದಲ್ಲಿ ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಟ್ಟರು? ಅದಾದ ನಂತರ ಸಿದ್ದರಾಮಯ್ಯನವರು ಹೇಳಿದಂತ ಯುದ್ಧ ಬೇಡ, ಯುದ್ಧ ಮಾಡಿದ್ರೆ 28 ಜನ ಬದುಕು ಬರ್ತಾರೆ ಎನ್ನುವ ಸ್ಟೇಟ್ಮೆಂಟ್ಗೆ ಇದೀಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಇವೆಲ್ಲ ಕಾಂಟ್ರವರ್ಸಿಗಳಿಂದ ಬೇಸತ್ತಂತ ಸಿದ್ದರಾಮಯ್ಯನವರು ಕೊನೆಯಲ್ಲಿ ಹೇಳಿದ್ದೇನು? ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ ಮಂಗಳವಾರ 22ನೇ ತಾರೀಕು ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ ಬಳಿ ಆದಂತ ಒಂದು ಹತ್ಯಾಕಾಂಡ ಇದೆಯಲ್ಲ, ಅಂದ್ರೆ ಪಾಕಿಸ್ತಾನ ಪ್ರಚೋದಿತ, ಪಾಕಿಸ್ತಾನ ಸ್ಪಾನ್ಸರ್ಡ್ ಈ ಟೆರರಿಸ್ಟ್ಗಳು ಪಹಲ್ಗಾಮ್ನ ಬೆಸ್ರಿನ್ ವ್ಯಾಲಿಯಲ್ಲಿ ಬಂದಂತ ಪ್ರವಾಸಿಗರ ಮೇಲೆ ಹಣೆಗೆ ಗುಂಡಿಟ್ಟು ಹಿಂದೂ ಧರ್ಮದ ವ್ಯಕ್ತಿಗಳನ್ನ ಸಾಯಿಸಿದ ಒಂದು ಪ್ರಕರಣ ಇದೆಯಲ್ಲ, ಅದು ಈಗ ಜಗತ್ತಿನಾದ್ಯಂತ ದೊಡ್ಡ ಸುದ್ದಿಯಾಗಿ ಮಾರ್ಪಾಡ್ತಾ ಇದೆ. ಜೊತೆಗೆ ಅದರಿಂದ ರೊಚ್ಚಿಗಿದ್ದಂತ ಭಾರತ ಕೂಡ, ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಕೂಡ ಅದಕ್ಕೆ ಬೇಕಾದಂತ ಪೂರ್ವ ತಯಾರಿಯನ್ನ, ಅಂದ್ರೆ ಈ ಟೆರರಿಸ್ಟ್ಗಳನ್ನ ಮಟ್ಟ ಹಾಕುವ ನಿಟ್ಟಿನಲ್ಲಿ ಬೇಕಾದಂತ ಪೂರ್ವ ತಯಾರಿಗಳನ್ನ ಕೂಡ ಮಾಡ್ಕೊಂಡಿದೆ. ಅದಾದ ನಂತರ ಆಸ್ ಯೂಸ್ವಲ್ ಪತ್ರಕರ್ತರು ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಕ್ವಶನ್ ಕೇಳ್ತಾರೆ. ಅದರ ನಂತರ ಆದಂತ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಅಂದ್ರೆ ಸಾಮಾನ್ಯವಾಗಿ ಪತ್ರಕರ್ತರು ಸಿದ್ದರಾಮಯ್ಯನವರು ಎಲ್ಲಿ ಹೋದ್ರೂ ಕೂಡ ಒಂದು ದೇಶದ ಬಗ್ಗೆ ಕ್ವಶನ್ ಅನ್ನು ಕೇಳ್ತಾರೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಹೇಳಿದಂತ ಮಾತು ಅದೇನೆಂದ್ರೆ 22ರಂದು ಆದಂತ ಒಂದು ದೊಡ್ಡ ದುರ್ಘಟನೆಗೆ ಕೇಂದ್ರ ಸರ್ಕಾರವೇ ಕಾರಣ, ಕೇಂದ್ರ ಸರ್ಕಾರದ ವೈಫಲ್ಯವೇ ಕಾರಣ, ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಫೇಲ್ಯೂರೇ ಕಾರಣ. ಭದ್ರತೆ ಒದಗಿಸಬೇಕಿತ್ತು, ಭದ್ರತೆ ಒದಗಿಸಿಲ್ಲ. ಹಾಗಾಗಿ ಈ 28 ಜನರ ಮಾರಣ ಹೋಮಕ್ಕೆ ನೇರವಾಗಿ ಕೇಂದ್ರ ಸರ್ಕಾರವೇ ಹೊಣೆ ಎನ್ನುವ ಮಾತನಾಡಿದ್ರು. ಆದ್ರೆ ಸಿದ್ದರಾಮಯ್ಯನವರು ಇಷ್ಟೇ ಮಾತಾಡಿದ್ರೆ ಅದು ದೊಡ್ಡ ಕಾಂಟ್ರವರ್ಸಿ ಆಗ್ತಾ ಇರಲಿಲ್ಲ, ಅಷ್ಟು ದೊಡ್ಡ ಸುದ್ದಿನೇ ಆಗ್ತಿರ್ಲಿಲ್ಲ. ಆದ್ರೆ ಮುಂದಕ್ಕೆ ಹೋಗಿ ಪತ್ರಕರ್ತರು ಕೇಳ್ತಾರಲ್ಲ, ಏನು ಯುದ್ಧ ಆಗತ್ತಂತೆ, ಈಗ ಯುದ್ಧಕ್ಕೆ ರೆಡಿ ಆಗಿದೆ ಕೇಂದ್ರ ಸರ್ಕಾರ ಎನ್ನುವ ಒಂದು ಕ್ವಶನ್ ಅನ್ನು ಕೇಳಿದಾಗ ಸಿದ್ದರಾಮಯ್ಯನವರು ಹೇಳಿದಂತ ಮಾತು ಇದೀಗ ಭಾರತದಲ್ಲಿ ಅಷ್ಟೇ ಅಲ್ಲ, ಪಾಕಿಸ್ತಾನದಲ್ಲೂ ದೊಡ್ಡ ಸದ್ದನ್ನು ಮಾಡ್ತಿದೆ. ಜೊತೆಗೆ ಪಾಕಿಸ್ತಾನದಲ್ಲಿ ನಮ್ಮ ಸಿದ್ದರಾಮಯ್ಯನವರು ದೊಡ್ಡದಾದಂತ ಜನಪ್ರಿಯತೆಯನ್ನ ಗಳಿಸ್ಕೊಂಡ್ ಬಿಟ್ರು. ಹಾಗಾದ್ರೆ ಸಿದ್ದರಾಮಯ್ಯನವರು ಹೇಳಿದ ಮಾತಿದೆಯಲ್ಲ, ಅದು ಈಗ ಸದ್ದು ಮಾಡ್ತಾ ಇದೆ. ಸಿದ್ದರಾಮಯ್ಯನವರು ಹೇಳಿ ಕೊಟ್ಟದ್ದೇನೆಂದ್ರೆ, ಸಿದ್ದರಾಮಯ್ಯನವರು ಹೇಳಿದ್ದು ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ, ನಾವು ಶಾಂತಿ ಪ್ರಿಯರು, ಏನಾದ್ರೂ ಯುದ್ಧ ಮಾಡಿ ಪಾಕಿಸ್ತಾನವನ್ನು ಬಗ್ಗು ಬಡಿದ್ರೆ ಸತ್ತಂತ 28 ಜನ ಬದುಕು ಬರ್ತಾರಾ ಎನ್ನುವ ಒಂದು ಉಡಾಪೆ ತರಹದ ಮಾತನ್ನ ಸಿದ್ದರಾಮಯ್ಯನವರು ಹೇಳಿಬಿಟ್ರು. ಅದಾದ ನಂತರ ಅದು ನಮ್ಮ ರಾಜ್ಯದ ಮೀಡಿಯಾಗಳಲ್ಲೂ ದೊಡ್ಡ ಸುದ್ದಿ ಮಾಡ್ತು ಮತ್ತು ರಾಜ್ಯ ವಿರೋಧ ಪಕ್ಷವಾದಂತ BJP ಕೂಡ ಟ್ವೀಟ್ ಮೇಲೆ ಟ್ವೀಟ್ ಮಾಡಿ ವಾಕ್ ಪ್ರಹಾರವನ್ನು ಮಾಡಿ ಸಿದ್ದರಾಮಯ್ಯನವರು ಪಾಕಿಸ್ತಾನಕ್ಕೆ ಹೋಗ್ಬೇಕು ಹಾಗೆ ಹೀಗೆ ಎಲ್ಲವನ್ನು ಕೂಡ ಮಾತಾಡೋದು. ಆದ್ರೆ ಭಾರತದಲ್ಲಿ ಇರುವಂತ, ಬೆಂಗಳೂರಿನಲ್ಲಿ ಇರುವಂತ ಅಥವಾ ಕರ್ನಾಟಕದಲ್ಲಿ ಇರುವಂತ ಪಾಕ್ ಪ್ರೇಮಿಗಳಿದಾರಲ್ಲ, ಆ ಪಾಕ್ ಪ್ರೇಮಿಗಳು ಈ ವಿಡಿಯೋನ ಕಟ್ ಮಾಡಿ ಪಾಕಿಸ್ತಾನ ಕಳಿಸ್ಬಿಟ್ರು. ನೋಡಿ, ಕರ್ನಾಟಕದಲ್ಲಿ, ಅದು ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಯುದ್ಧ ಬೇಡ, ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ ಎನ್ನುವ ಸನ್ನಿವೇಶ ಕ್ರಿಯೇಟ್ ಆಗಿದೆ. ಭಾರತದ ಸೆಕ್ಯೂರಿಟಿ ಫೇಲ್ಯೂರ್ ಅಂತ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಎನ್ನುವ ಒಂದು ವಿಷಯವನ್ನ ಪಾಕಿಸ್ತಾನದ ನ್ಯೂಸ್ ಚಾನೆಲ್ಗಳಿಗೆ, ಪಾಕಿಸ್ತಾನದ ಜನಗಳಿಗೆ, ಪಾಕಿಸ್ತಾನದ ದೊಡ್ಡ ದೊಡ್ಡ ಮುಖಂಡರಿಗೆ ಕಳಿಸ್ಬಿಟ್ರು. ಅದಾದ ನಂತರ ಇದೇ ವಿಷಯವನ್ನು ಇಟ್ಕೊಂಡು ಸಿದ್ದರಾಮಯ್ಯನವರು ಹೇಳಿದಂತ ವಿಷಯ ಇದೆಯಲ್ಲ, ಅದು ಅಂದ್ರೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ, ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿದ್ರೆ ನಮ್ಮ 28 ಜನರು ಸತ್ತಂತವರು ಬದುಕಿ ಬರ್ತಾರ ಎನ್ನುವ ವಿಷಯವನ್ನು ಇಟ್ಕೊಂಡು ಪಾಕಿಸ್ತಾನದ ಒಂದು ದೊಡ್ಡ ಚಾನಲ್ ನಲ್ಲಿ, ಅಂದ್ರೆ ಪಾಕಿಸ್ತಾನ ಜಿಯೋ ನ್ಯೂಸ್ ಚಾನಲ್ ನಲ್ಲಿ ಸಿದ್ದರಾಮಯ್ಯನವರು ಹೇಳಿದಂತ ಒಂದು ಸ್ಟೇಟ್ಮೆಂಟ್ ಪ್ರಸಾರವಾಗುತ್ತೆ. ಅದು ಇಡೀ ಪಾಕಿಸ್ತಾನದ ತುಂಬಾ ಪ್ರಸಾರವಾಗಿ ಪಾಕಿಸ್ತಾನ ಕೂಡ ಹೇಳುತ್ತೆ ಭಾರತದಲ್ಲಿ ಎಲ್ಲವೂ ಸರಿ ಇಲ್ಲ. ಭಾರತದ ಒಬ್ಬ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ, ಭಾರತದ ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ಅದೇನಂದ್ರೆ ಭಾರತದಲ್ಲಿ ಆದಂತ ಅಟ್ಯಾಕ್ ಇದೆಯಲ್ಲ, ಜಮ್ಮು ಕಾಶ್ಮೀರದಲ್ಲಿ ಆದಂತ ಅಟ್ಯಾಕ್ ಅದು ಭಾರತದ ಭದ್ರತಾ ವೈಫಲ್ಯದಿಂದ ಆಗಿದೆ. ಭಾರತದಲ್ಲಿ
ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ, ಇದಕ್ಕೆ ಕೇಂದ್ರ ಸರ್ಕಾರವೇ, ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರವೇ ಹೊಣೆ ಎನ್ನುವ ಮಾತನ್ನ ಅಲ್ಲಿನ ಒಬ್ಬ ಮುಖ್ಯಮಂತ್ರಿ ಹೇಳ್ತಾನೆ. ಅಂದ್ರೆ ಯುದ್ಧ ಮಾಡಿದ್ರೆ ಸತ್ತಂತ 28 ಜನ ಬರ್ತಾರೆ ಅನ್ನೋ ಸ್ಟೇಟ್ಮೆಂಟ್ ಕೂಡ ಕರ್ನಾಟಕದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಎನ್ನುವ ವಿಷಯವನ್ನ ಪಾಕಿಸ್ತಾನದ ಬಹುತೇಕ ಚಾನೆಲ್ಗಳು ಪ್ರಸಾರ ಮಾಡಿದ್ದು, ಜೊತೆಗೆ ಅದರಲ್ಲಿ ಜನಪ್ರಿಯ ವಾಹಿನಿಯಾದಂಥ ಪಾಕಿಸ್ತಾನ ಜಿಯೋ ನ್ಯೂಸ್ ಚಾನೆಲ್ ಪ್ರಸಾರ ಮಾಡಿ ಇದೀಗ ಆ ವಿಡಿಯೋ ತುಣುಕು ಇದೀಗ ಭಾರತದಲ್ಲೂ ಕೂಡ ದೊಡ್ಡದಾದ ಸದ್ದು ಮಾಡ್ತಾ ಇದೆ. ಹಾಗಾಗಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಒಂದು ಕೆಂಗಣ್ಣನ್ನಿಟ್ಟು, ಯಾಕೆ ಈ ತರ ಮಾತಾಡಿದ್ರಿ, ನೀವು ಹೇಳುವಂತ ರೀತಿಯಲ್ಲಿ ಸ್ವಲ್ಪ ಮಾರ್ಪಾಟನ್ನು ಮಾಡಿ ಹೇಳಬೇಕಿತ್ತೇ ಹೊರತು ಯುದ್ಧ ಬೇಡ, ನಾವೆಲ್ಲ ಶಾಂತಿ ಪ್ರಿಯರು, ಪಾಕಿಸ್ತಾನದ ಮೇಲೆ ಯುದ್ಧ ಬೇಡ, ಏನಾದ್ರು ಯುದ್ಧ ಮಾಡಿದ್ರೆ ಸತ್ತಂತ 28 ಜನ ಬರ್ತಾರೆ ಎನ್ನುವ ಉಡಾಪಿಯ ಮಾತು ಯಾಕೆ ಬೇಕಿತ್ತು ಎನ್ನುವ ಮಾತನ್ನು ಕೂಡ ಕೇಂದ್ರ ಹೈಕಮಾಂಡ್ ಅಂದ್ರೆ ಸೋನಿಯಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಜೊತೆಗೆ ವೇಣುಗೋಪಾಲ್, ಹೀಗೆ ಅನೇಕ ಮುಖಂಡರು ಕೂಡ ಸಿದ್ದರಾಮಯ್ಯನವರಿಗೆ ಫೋನ್ ಮಾಡಿ ಇದೀಗ ಮಾತನಾಡಿದ್ದಾರೆ. ಜೊತೆಗೆ ಅವರ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ ಎನ್ನುವ ಮಾಹಿತಿ ಕೂಡ ಇದಕ್ಕೆ ಸಿಗ್ತಾ ಇದೆ. ಇದರ ಪೂರ್ವ ಸಿದ್ದರಾಮಯ್ಯನವರ ಯುದ್ಧ ಬೇಡ ಎನ್ನುವ ಹೇಳಿಕೆಗೆ ಪರೋಕ್ಷವಾಗಿ ಎಐಸಿಸಿಯ ಅಧ್ಯಕ್ಷರಾದಂಥ ಖರ್ಗೆ ಅವರು ಕೂಡ ಪರೋಕ್ಷವಾಗಿ ವಾಗ್ದಾಳಿ ಮಾಡಿದ್ದಾರೆ. ಯಾಕಂದ್ರೆ ನೇರವಾಗಿ ಖರ್ಗೆ ಅವರು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮಾತನಾಡಲಿಕ್ಕಾಗಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ, ಜೊತೆಗೆ ಖರ್ಗೆ ಅವರು ಕೂಡ ಎಐಸಿಸಿ ಅಧ್ಯಕ್ಷರಾಗಿರ್ತಾರೆ. ಎಐಸಿಸಿ ಅಧ್ಯಕ್ಷರಾದಂಥ ಖರ್ಗೆ ಅವರು ನೇರವಾಗಿ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿ ಮಾಡಿದ್ರೆ ಅಥವಾ ತಪ್ಪು ಅಂತ ಹೇಳಿದ್ರೆ ಅದು ಕೂಡ ರಾಷ್ಟ್ರವನ್ನು ಆಳ್ತಿರುವಂತ ಬಿಜೆಪಿಗೆ ದೊಡ್ಡ ಹಾರವಾಗುತ್ತೆ. ಬಿಜೆಪಿ ಕೂಡ ಕಾಂಗ್ರೆಸ್ ಪಕ್ಷದವರಿಗೆ ದೇಶಭಕ್ತಿ ಇಲ್ಲ ಎನ್ನುವ ಒಂದು ಮಾತನ್ನು ಕೂಡ ಹೇಳುತ್ತೆ. ಹಾಗಾಗಿ ಅಳೆದು ತೂಗಿ ಸಿದ್ದರಾಮಯ್ಯನವರಿಗೆ ಯಾವ ತರ ವಾಗ್ದಾಳಿ ಮಾಡಬೇಕಲ್ಲ ಅದನ್ನು ಕೂಡ ಪರೋಕ್ಷವಾಗಿ ಖರ್ಗೆ ಅವರು ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ. ನಾವಿಲ್ಲಿ ಜಾತಿ ಅಂತ ಕಚ್ಚಾಡ್ತೇವೆ, ಆದರೆ ಪಾಕಿಸ್ತಾನದ ಉಗ್ರವಾದಿಗಳು ಹಿಂದೂ ಧರ್ಮದವರನ್ನು ಹುಡುಕಿ ಸಾಯಿಸ್ತಿದೆ. ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಜಾತಿ ಮತ್ತು ಧರ್ಮವನ್ನು ಎಳೆತರಬಾರದು, ನಾವೆಲ್ಲ ಕೂಡ ಸಹಬಾಳ್ವೆಂದು ಇರಬೇಕು ಎನ್ನುವ ಮಾತನ್ನು ಹೇಳಿ ಸಿದ್ದರಾಮಯ್ಯನವರಿಗೆ ಪರೋಕ್ಷವಾಗಿ ಟಾಂಗನ್ನು ಕೊಟ್ಟರು. ಇದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಪ್ರಾದೇಶಿಕ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಾರೆ. ಅವರು ಕೂಡ ಮಾಧ್ಯಮ ಮಿತ್ರರು ಕೇಳಿದಂತ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಯುದ್ಧವೇ ಬೇಡ ಅಂತ ಇದ್ದಾರೆ, ಸಿದ್ದರಾಮಯ್ಯನವರು ಈಗ ಶಾಂತಿ ಪ್ರಿಯರು ಎಂದು ಹೇಳುವ ಮುಖಾಂತರ ಸಿದ್ದರಾಮಯ್ಯನವರು ಈಗ ಪಾಕಿಸ್ತಾನದಲ್ಲಿ ತುಂಬಾ ಫೇಮಸ್ ಆಗಿದ್ದಾರೆ, ಜೊತೆಗೆ ಯುದ್ಧ ಮಾಡಿದ್ರೆ ಸತ್ತಂತ 28 ಜನ ವಾಪಸ್ ಬರ್ತಾರೆ ಎನ್ನುವ ಒಂದು ಉಡಾಪೆ ತರ ಮಾತನ್ನ ಹೇಳಿದ್ದಾರೆ ಎನ್ನುವ ಪ್ರಶ್ನೆಯನ್ನ ಮಾಧ್ಯಮ ಮಿತ್ರರು ಡಿ ಕೆ ಶಿವಕುಮಾರ್ ಅವರಿಗೆ ಕೇಳಿದಾಗ ಒಂದೇ ವಾಕ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ಆನ್ಸರ್ ಇದೆಯಲ್ಲ, ಅದು ನೇರವಾಗಿ ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಟ್ಟಂತಿದೆ. ಅದೇನಂದ್ರೆ, ನಾವು ಈಗ ಎಐಸಿಸಿ ಅಧ್ಯಕ್ಷರಾದಂಥ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಯಾವ ತರದ ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡಿದ್ದಾರಲ್ಲ, ಅವರು ಈಗಾಗಲೇ ಹೇಳಿದ್ದಾರೆ ಮೋದಿ ಅವರಿಗೆ ಯಾವ ತರ ಸಪೋರ್ಟ್ ಬೇಕಲ್ಲ ಅದನ್ನು ಕೊಡ್ತೇವೆ, ಯುದ್ಧ ಮಾಡಿದ್ರು ಕೂಡ ನಾವು ಸಪೋರ್ಟ್ ಮಾಡ್ತೇವೆ, ಹಾಗಾಗಿ ಅದರ ಬಗ್ಗೆ ನಾವು ಮಾತಾಡೋದಿಲ್ಲ. ಒಂದು ಸಲ ನಾವು ನಿರ್ಣಯವನ್ನು ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಸಪೋರ್ಟ್ ಕೊಟ್ಟ ಮೇಲೆ ಅದರ ಬಗ್ಗೆ ವಿರುದ್ಧವಾಗಿ ಯಾವುದೇ ಮಾತಾಡೋದಿಲ್ಲ, ಅದರ ಬಗ್ಗೆ ಏನನ್ನೂ ಪ್ರತಿಕ್ರಿಯೆ ಕೊಡಲ್ಲ. ನಮ್ಮ ನಾಯಕರಾದಂಥ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಈಗಾಗಲೇ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಏನಾದರೂ ನೀವು ಸಿದ್ದರಾಮಯ್ಯನವರ ಮಾತನ್ನ ನಿಮಗೆ ಕ್ಲಾರಿಫಿಕೇಶನ್ ಬೇಕಂದ್ರೆ ನೇರವಾಗಿ ಸಿದ್ದರಾಮಯ್ಯನವ್ರ ಜೊತೆನೆ ಕೇಳಬೇಕು, ಅದನ್ನು ನನಗೆ ಕೇಳಲೇಬಾರದು ಎನ್ನುವ ನೇರವಾದ ಖಾರವಾದ ಮಾತನ್ನ ಮಾಧ್ಯಮದ ಮುಖಾಂತರ ಹೇಳುವ ಮುಖಾಂತರ ಪರೋಕ್ಷವಾಗಿ ಅಲ್ದಿದ್ರು ಕೂಡ ನೇರವಾಗಿ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರು ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಹೇಳಿದಂತ ಮಾತಿದೆಯಲ್ಲ, ಯುದ್ಧ ಬೇಡ, ಯುದ್ಧ ಮಾಡಿದ್ರೆ ಸತ್ತಂತ 28 ಜನ ಬರ್ತಾರ, ನಾವೆಲ್ಲ ಶಾಂತಿ ಪ್ರಿಯರು ಎನ್ನುವ ಒಂದು ವಾಕ್ಯ ಇದೆಯಲ್ಲ, ಅದಾದ ನಂತರ ಇದೀಗ ಪಾಕಿಸ್ತಾನದಲ್ಲೂ ಕೂಡ ಸುದ್ದಿಯಾಗಿ ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಉಂಟು ಮಾಡಿದೆ. ಅದರಿಂದ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರ ಸಿಎಂ ಕುರ್ಚಿಗೆ ಕಂಟಕ ತರುತ್ತಾ ಎನ್ನುವ ಕ್ವಶನ್ ಕೂಡ ಇದೀಗ ಅರೈಸ್ ಆಗಿದೆ. ಯಾಕಂದ್ರೆ ಪಾಕಿಸ್ತಾನದ ಮೇಲೆ ಭಾರತ ಮಾಡಲಿಕ್ಕೆ ಹೊರಟಿರುವಂತಹ ಈ ಯುದ್ಧ ಕವಿದ ಕಾರ್ಮೋಡ ಇದೆಯಲ್ಲ, ಅದು 1 ದಿನಕ್ಕೆ 2 ದಿನಕ್ಕೆ ಮುಗಿಯುವಂತ ಕ್ವಶನ್ ಅಲ್ಲ. ಹಾಗಾಗಿ ಇದು ತಿಂಗಳಾನುಗಟ್ಟಲೆ ನಡ್ಕೊಂಡು ಹೋಗ್ಬೋದು, ಇವತ್ತು ಯುದ್ಧ ಆಗ್ಬೋದು ಅಥವಾ ನಾಳೆ ಯುದ್ಧ ಆಗ್ಬೋದು ಅಥವಾ ಒಂದು ವಾರದ ಮೇಲೆ ಯುದ್ಧ ಆಗ್ಬೋದು, ಎಲ್ಲ ಪೂರಕ ತಯಾರಿಯನ್ನ ಮಾಡಿಕೊಂಡು ಯುದ್ಧ ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲಿಯ ತನಕ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡುವಂತ ಸಂಭವ ಇರುತ್ತಲ್ಲ, ಅಲ್ಲಿಯ ತನಕ ಸಿದ್ದರಾಮಯ್ಯನವರು ಪಾಕಿಸ್ತಾನದ ಬಗ್ಗೆ ಹೇಳಿದಂತ ಮಾತು ಯುದ್ಧ ಬೇಡ ಎನ್ನುವ ಮಾತು ಅಲ್ಲೇ ತನಕ ಕಾಂಟ್ರವರ್ಸಿಯಾಗಿ ಉಳಿಯುತ್ತೆ. ಹಾಗಾಗಿ ಕೇಂದ್ರ ಹೈಕಮಾಂಡ್ ಕೂಡ ಎಐಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ನೋಟಿಸ್ ಅನ್ನು ಕೊಡುವಂತ ಸಾಧ್ಯತೆ ಇದೆ ಎನ್ನುವ ಮಾತು ಕೂಡ ಹೇಳಲಾಗ್ತಿದೆ. ಆದ್ರೆ ಏನೇ ಆಗ್ಲಿ, ಇದೀಗ ಎಲ್ಲ ತಪ್ಪುಗಳಿಂದ ಎಚ್ಚೆತ್ತುಕೊಂಡಂತ ಸಿದ್ದರಾಮಯ್ಯನವರು ಇದೀಗ ಉಲ್ಟಾ ಹೊಡೆದಿದ್ದಾರೆ. ನಾನು ಹೇಳಿದ್ದು ಯುದ್ಧ ಬೇಡವೇ ಬೇಡ ಅಂತ ಹೇಳಿಲ್ಲ, ಆದರೆ ನಾನು ಹೇಳಿದ್ದು ನಾವು ಶಾಂತಿ ಪ್ರಿಯರು, ಯುದ್ಧದಿಂದ ಪರಿಹಾರವಾಗಲ್ಲ ಎನ್ನುವ ಮಾತನ್ನ ಹೇಳಿದ್ದೇನೆ ಎನ್ನುವ ಒಂದು ಕ್ಲಾರಿಫಿಕೇಶನ್ ಈಗ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಆದರೆ ಅದಕ್ಕಿಂತ ಮಿಗಿಲಾಗಿ ಸಿದ್ದರಾಮಯ್ಯನವರು ಹೇಳಿದ ಮಾತಿದೆಯಲ್ಲ, ನಾವು ಯುದ್ಧ ಬೇಡ, ಯುದ್ಧದಿಂದ ನಾವು ದೂರ ಉಳಿಬೇಕು, ನಾವು ಶಾಂತಿ ಪ್ರಿಯರು, ಒಂದು ವೇಳೆ ಯುದ್ಧ ಮಾಡಿದ್ರೆ
ಸತ್ತಂತ 28 ಜನ ಬದುಕಿ ಬರ್ತಾರಾ ಎನ್ನುವ ಮಾತಿದೆಯಲ್ಲ, ಅದಕ್ಕೆ ಯಾವುದೇ ತರಹದ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಹಾಗಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ಇಂಥ ಹೇಳಿಕೆಯನ್ನು ಕೊಡುವ ಮೊದಲು ಸ್ವಲ್ಪ ಯೋಚನೆಯನ್ನು ಮಾಡಬೇಕಿತ್ತು. ಓಕೆ, ನಾವು ಶಾಂತಿ ಪ್ರಿಯರು ಅಂತ ಹೇಳಿದ್ರೆ ಅದಕ್ಕೇನು ಕಾಂಟ್ರವರ್ಸಿ ಆಗ್ತಿರ್ಲಿಲ್ಲ. ಆದರೆ ಯುದ್ಧ ಮಾಡಿದ್ರೆ ಸತ್ತಂತ 28 ಜನರು ಬದುಕಿ ಬರ್ತಾರ ಎನ್ನುವ ಒಂದು ದೊಡ್ಡ ಉಡಾಪೆಯ ಮಾತಿದೆಯಲ್ಲ, ಅದು ಈಗ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಏನೇ ಆಗಲಿ, ಇಂಡಿಯಾ ಪಾಕಿಸ್ತಾನ ಯುದ್ಧ ಮಾಡಲು ಬೇರೆ ಬೇರೆ ತರಹದ ಪರೋಕ್ಷ ಯುದ್ಧ ಮಾಡುತ್ತಾ, ಅಂದ್ರೆ ಸಿಂಧು ನದಿಯನ್ನ ನೀರು ಬಿಡುತ್ತೆ ಒಂದ್ಸಲ ಸಿಂಧು ನದಿಯ ನೀರನ್ನ ರದ್ದು ಮಾಡುತ್ತೆ, ಮತ್ತೊಂದ್ಸಲ ಜೇಲಂ ನದಿಯ ನೀರನ್ನ ಏಕಾಏಕಿ ಮುಜಾಫರ್ ನಗರಕ್ಕೆ ಬಿಟ್ಟು ಪ್ರವಾಹವನ್ನು ಸೃಷ್ಟಿ ಮಾಡುತ್ತೆ. ಹೀಗಾಗಿ ಒಂದೇ ಒಂದು ಪ್ಲಾನ್ ಅನ್ನು ಇಟ್ಕೊಂಡು ಭಾರತ ಯುದ್ಧ ಮಾಡುತ್ತೋ ಬಿಡುತ್ತೋ ಅಥವಾ ಪರೋಕ್ಷವಾಗಿ ಪಾಕಿಸ್ತಾನದ ಜನರ ಮೇಲೆ, ಪಾಕಿಸ್ತಾನದ ಆರ್ಥಿಕ ವ್ಯವಸ್ಥೆ ಮೇಲೆ ಒಂದೊಂದೇ ಬಾಣವನ್ನು ಬಿಟ್ಟು ಪಾಕಿಸ್ತಾನವನ್ನು ಯಾವ ತರ ಆದ್ರೂ ಮಟ್ಟ ಹಾಕಲೇಬೇಕೆನ್ನುವ ಪಣಕ್ಕೆ ತೊಟ್ಟಿರುವಾಗ ನಮ್ಮ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆದಂತವರು ಒಂದು ಕಾಂಟ್ರವರ್ಸಿ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಅದು ಪಾಕಿಸ್ತಾನಕ್ಕೆ ಆಹಾರವಾಗಿ, ಪಾಕಿಸ್ತಾನ ಕೂಡ ಈಗ ಭಾರತ ಮೇಲೆ ಬೊಟ್ಟು ತೋರಿಸಿ ಅದಕ್ಕೆ ನಮಗೆ ಸಂಬಂಧ ಇಲ್ಲ, ಅಂದ್ರೆ ಭಾರತದಲ್ಲಿ ಆದಂತಹ ಈ ಹತ್ಯಾಕಾಂಡಕ್ಕೂ ನಮಗೆ ಸಂಬಂಧವಿಲ್ಲ, ಜೊತೆಗೆ ಒಬ್ಬ ಭಾರತ ದೇಶದ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಬೊಟ್ಟನ್ನು ಮಾಡಿ ತೋರಿಸ್ತಾ ಇದ್ದಾರೆ ಎನ್ನುವ ಹೇಳಿಕೆ ಇದೀಗ ಭಾರತಕ್ಕೆ ಮುಜುಗರ ಉಂಟು ಮಾಡುವಂತಹ ಸನ್ನಿವೇಶಕ್ಕೆ ಮೊದಲು ಕೇಂದ್ರ ಹೈಕಮಾಂಡ್, ಕಾಂಗ್ರೆಸ್ನ ಕೇಂದ್ರ ಹೈಕಮಾಂಡ್, ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷರಾದಂಥ ಖರ್ಗೆ ಕೂಡ ಸಿದ್ದರಾಮಯ್ಯನವರನ್ನು ಕೂರಿಸಿ ಮಾತನಾಡಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡಿಸುವಂತ ಸಾಧ್ಯತೆ ಇದೆ. ಏನೇ ಆಗಲಿ, ತಮ್ಮ ವೃತ್ತಿ ಬದುಕಿನ ಮುಸ್ಸಂಜಲಿ ಇರುವಂತ ಸಿದ್ದರಾಮಯ್ಯನವರು ಏನೋ ಹೇಳಿಕ್ ಹೊರಟು ಏನೋನ್ನೋ ತಮ್ಮ ವಿವಾದವನ್ನು ಹೇಳ್ಕೊಂಡಂತ ಪರಿಸ್ಥಿತಿ ಇದೀಗ ಎದುರಾಗಿದೆ. ಇನ್ನು ಮುಂದಾದರೂ ಸಿದ್ದರಾಮಯ್ಯನವರು ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟು, ಇಲ್ಲ ನಾನು ಹಾಗೆ ಮಾತನಾಡಬಾರ್ದಿತ್ತು ಅನ್ನುವ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಆ ವಿವಾದ ಇಲ್ಲಿಗೆ ತಣ್ಣಗಾಗಬಹುದು. ಆದರೆ ಸಿದ್ದರಾಮಯ್ಯನವರ ಒಂದು ಗುಣಲಕ್ಷಣವನ್ನ ಅಥವಾ ಅವರ ಮನೋಭಾವವನ್ನು ನೋಡ್ತಾ ಇದ್ರೆ ಯಾವ ಕಾಂಟ್ರವರ್ಸಿಗೂ ಹೆದರದೆ ತಾನು ಆಡಿದ್ದೇ ಮಾತು ಎನ್ನುವ ಹಠಕ್ಕೆ ಬಿದ್ದಂತಿರುವ ಸಿದ್ದರಾಮಯ್ಯನವರು ಮತ್ತೆ ಇದಕ್ಕೆ ಕ್ಲಾರಿಫಿಕೇಶನ್ ಕೊಡುವುದು ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಿದೆ. ಏನೇ ಆಗಲಿ, ಇನ್ನು ಮುಂದಾದ್ರೂ ಸಿದ್ದರಾಮಯ್ಯನವರು ನೋಡ್ಕೊಂಡು ಮಾತಾಡಬೇಕು ಎನ್ನುವುದು ಜನರ ಅಭಿಪ್ರಾಯವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.